ನಾತು ಭಕ್ತಿರಚ್ಯುತ ಸದಾಚ್ಯುತಾಂಗ್ರಿ ಮಗ್ನದೆ ಶ್ರುತಿ ಸ್ಮೃತಿ ಪ್ರಮಾಣಿಕ ಭವಾಂಬುದಾಶಿತಾರಿಕ. ಶ್ರೀ ಗುರುಭ್ಯೋ ನಮಃ. ಇಂದು ನಾವು ಮನುಷ್ಯತ್ವದ ಕುರಿತು ಕೆಲವಷ್ಟು ಮಾಹಿತಿಗಳನ್ನ ಹಾಗೂ ಅದನ್ನ ಹೇಗೆ ರೂಢಿಸಿಕೊಳ್ಳುವುದು ಎಂಬುದನ್ನ ತಿಳಿದುಕೊಳ್ಳೋಣ. ಮೊದಲು ಮಾನವನಿಗೆ ಬೇಕಾದಂತಹ ಪ್ರಪ್ರಥಮ ಅಂಶ ಎಂದರೆ ಮಾನವೀಯತೆ. ಅದಕ್ಕೆ ಸಮಾನಾರ್ಥಕ ಪದ ಮನುಷ್ಯತ್ವ. ಯಾವಾಗ ಮನುಷ್ಯತ್ವ ಅನ್ನೋದು ನಮ್ಮ ಮಾನವರಲ್ಲಿ ಹೆಚ್ಚಾಗಿ ಇರುತ್ತೋ ಆಗ ನಮ್ಮ ಈ ಭೂಮಿ ವಸುದೈವ ಕುಟುಂಬದಂತೆ ಬಾಳುತ್ತೆ. ಅಯಂ ನಿಜ ಪರೋ ವೇತಿ ಗಣನಾಂ ಲಘುಚೇತಸಾಂ ಉದಾರ ಚರಿತಾನಾಂತು ವಸುದೈವ ಕುಟುಂಬಕಂ. ಯಾರು ಅಲ್ಪ ಬುದ್ಧಿಯನ್ನ ಹೊಂದಿರ್ತಾರೋ ಅವರಿಗೆ ಇದು ನನ್ನವರು ಇದು ಬೇರೆಯವರು ಎಂಬ ಭಾವನೆ ಹುಟ್ಟುತ್ತೆ. ಯಾರು ಉದಾರ ಮನಸ್ಸನ್ನ ಉಳ್ಳವರಾಗಿರ್ತಾರೋ ಅವರಿಗೆ ಈ ಪ್ರಪಂಚವೇ ವಸುದೈವ ಕುಟುಂಬದಂತೆ ಕಾಣುತ್ತೆ. ಇದಕ್ಕೊಂದು ಕಥೆ ಇದೆ. ಇದು ಮಾನವೀಯತೆಗೂ ಕೂಡ ಸಂಬಂಧವನ್ನ ಹೊಂದಿದೆ. ಯಾವಾಗ ಮಾನವೀಯತೆ ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ಮೊದಲು ಎಲ್ಲರೂ ನನ್ನವರು ಅಂತ ತಿಳ್ಕೊಳ್ಳುವಂತಹ ಭಾವನೆ ನಮ್ಮಲ್ಲಿ ಹುಟ್ಟಬೇಕು. ಆಗ ಅವರಲ್ಲಿ ಸ್ನೇಹ ಹುಟ್ಟುತ್ತೆ. ಹಾಗೆ ಅವರು ಬಿದ್ದಾಗ ಕರುಣೆ ಹುಟ್ಟುತ್ತೆ. ಅವರು ಕಷ್ಟದಲ್ಲಿದ್ದಾಗ ದಾನ ಮಾಡ್ಬೇಕನ್ಸುತ್ತೆ. ಯಾವಾಗ ನಮಗೆ ವಸುದೈವ ಕುಟುಂಬಕಂ ಎಂಬಂತಹ ತತ್ವವು ನಮ್ಮ ಮನಸ್ಸಿನಲ್ಲಿ ಇರೋದಿಲ್ವೋ ಆಗ ಈ ಜಗತ್ತೇ ಬೇರೆ ಅಂತ ಅನ್ಸುತ್ತೆ. ಇದಕ್ಕೊಂದು ಕಥೆ ಇದೆ. ಒಂದು ಊರಿನಲ್ಲಿ 2 ಮನೆ ಇರುತ್ತೆ. 2 ಮನೆ ಕೂಡ ಶ್ರೀಮಂತರ ಮನೆಯೇ ಆಗಿರುತ್ತೆ. ಒಮ್ಮೆ ಅದು ಬುಧವಾರದ ದಿನ ಒಬ್ಬ ಭಿಕ್ಷುಕ ಬರ್ತಾನೆ. ಭಿಕ್ಷುಕ ಹೇಗಿರ್ತಾನೆ ಅಂತ ಹೇಳಿದ್ರೆ ಹರಿದುಕೊಂಡಂತಹ ಚಪ್ಪಲಿಯನ್ನ ಹಾಕಿರ್ತಾನೆ. ಕೈಯಲ್ಲಿ ಭಿಕ್ಷಾ ಪಾತ್ರೆಯನ್ನ ಇಟ್ಕೊಂಡಿರ್ತಾನೆ. ಹಾಗೆಯೇ ಹರಿದುಕೊಂಡಿರುವಂತಹ ಬಟ್ಟೆಯನ್ನ ಕೂಡ ಹಾಕಿರ್ತಾನೆ. ಅವನು ಬಂದು ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ಕೊತಾನೆ. ಆಗ ಮೊದಲನೇ ಮನೆಯ ಶ್ರೀಮಂತ ಏನಂತ ಅಂದ್ರೆ ನೀನು ನನ್ನವನಲ್ಲ, ನೀನು ನನ್ನ ಅಣ್ಣನೂ ಅಲ್ಲ ತಮ್ಮನೂ ಅಲ್ಲ, ನಾನು ನಿನಗೆ ಭಿಕ್ಷೆಯನ್ನ ಹಾಕೋದಿಲ್ಲ, ಮುಂದೆ ಹೋಗು ಅಂತ ಹೇಳಿ ಹೊಡೆದು ಕಳಿಸ್ಬಿಡ್ತಾನೆ. ಅದೇ ಬೇಜಾರಿಂದ ಆ ಭಿಕ್ಷುಕ ಅದೇ ಭವತಿ ಭಿಕ್ಷಾಂದೇಹಿ ಅಂತಾನೆ ಅನ್ಕೊಂಡು 2ನೇ ಶ್ರೀಮಂತ ಮನೆಗೆ ಹೋಗಿ ಅದೇ ಕೇಳ್ತಾನೆ. ಆಗ 2ನೇ ಶ್ರೀಮಂತನಾದ ರಮೇಶ ಅನ್ನೋನೊಬ್ಬ ಬಂದು ಹೋ ನೀನು ಬಾ ಒಳಗೆ ಬಾ, ನಿನಗೆ ಊಟವನ್ನ ಹಾಕ್ತೀನಿ ಅಂತ ಹೇಳಿ ಅವನಿಗೆ ಹೊಟ್ಟೆ ತುಂಬುವಷ್ಟು ಊಟವನ್ನ ಹಾಕಿ ಅಲ್ಲೇ ವಿಶ್ರಾಂತಿ ತೆಗೆದುಕೊಳ್ಳಲು ಸ್ಥಳವನ್ನ ನೀಡಿ ಊಟ ಉಪಚಾರಗಳನ್ನ ಮಾಡಿ ಸುಗಮವಾಗಿ ಸಾಗಲು ಅವನಿಗೆ ಧನವನ್ನು ಸಹ ಕೊಡ್ತಾನೆ. ಇದನ್ನ ಮೊದಲನೇ ಮನೆಯ ಶ್ರೀಮಂತನಾದ ಗಿರೀಶ ಅನ್ನೋನು ನೋಡ್ತಾ ಇರ್ತಾನೆ. ಆ ಭಿಕ್ಷುಕ ಆ ದಾರಿಯಿಂದ ಹೋದಾದ್ಮೇಲೆ ಆ ಮೊದಲನೇ ಶ್ರೀಮಂತನಾದಂತಹ ಗಿರೀಶ ರಮೇಶನ ಹತ್ತಿರ ಬಂದು ಕೇಳ್ತಾನೆ, ನೋಡಪ್ಪ ರಮೇಶ, ನೀನು ಶ್ರೀಮಂತ, ನೀನು ಬೇರೆಯವರಿಗೆ ಸಹಾಯ ಮಾಡಿದ್ರೆ ನಿನ್ನ ಮಟ್ಟ ಕೆಳಗ್ ಬರುತ್ತೆ, ನೀನು ಯಾವಾಗಲೂ ಎತ್ತರದಲ್ಲಿರ್ಬೇಕು, ನನ್ನ ಮಾತನ್ನ ಕೇಳ್ಕೋ ಅಂತ ಹೇಳ್ತಾನೆ. ಯಾರು? ಗಿರೀಶ ಅನ್ನೋನು. ಆಗ ರಮೇಶ ಹೇಳ್ತಾನೆ, ಕೂರಿಸ್ಕೋತಾನೆ, ಒಂದ್ ಕಡೆ ಕೂರಿಸ್ಕೊಂಡು ಹೇಳ್ತಾನೆ, ನೋಡಪ್ಪ, ನಮ್ಮದು ವಸುದೈವ ಕುಟುಂಬಕಂ. ಯಾವಾಗ್ಲೂ ಕೂಡ ಇವರೆಲ್ಲ ನನ್ನ ಅಣ್ಣಂದ್ರೆ, ನನ್ನ ತಮ್ಮಂದ್ರೆ. ನಾನು ಯಾವಾಗ ಇವರಿಗೆ ಸಹಾಯ ಮಾಡ್ತೀನೋ ನನ್ನಲ್ಲಿ ಮಾನವೀಯ ಗುಣಗಳು ಹೆಚ್ಚುತ್ತಾ ಹೋಗುತ್ತೆ. ಆದ ಕಾರಣ ನಾನು ಇವರಿಗೆ ಅಣ್ಣ ತಮ್ಮಂದಿರ ರೀತಿಯಾಗಿ ನಾನು ಸಲಹದೆ. ನೀನು ಅವನನ್ನ ದರಿದ್ರ ಅನ್ಕೊಂಡು ದೂರ ಮಾಡಿದ ಕಾರಣ ಅವನಿಗೆ ಬೇಜಾರಾಯಿತು. ಹೀಗೆ ಬುದ್ಧಿವಾದವನ್ನ ರಮೇಶ ಗಿರೀಶನ್ ಹೇಳ್ತಾನೆ. ಆಗ ಗಿರೀಶನಿಗೆ ಅರ್ಥ ಆಗತ್ತೆ, ಈ ಒಂದು ಜಗತ್ತೇ ವಸುದೈವ ಕುಟುಂಬಕಂ ಅಂತ. ಮೊದಲು ಮಾನವೀಯತೆಯನ್ನ ಮೊದಲು ಶುದ್ಧೀಕರಣ ಮಾಡ್ಕೋಬೇಕಂತ ಹೇಳಿದ್ರೆ ಮೊದಲು ವಸುದೈವ ಕುಟುಂಬದಂತೆ ನಾವು ಬಾಳ್ಬೇಕು. ನಂತರ ಮೊದಲು ನಾವು ಮಹಾಭಾರತದಲ್ಲಿ ನೋಡಬಹುದು. ಹೀಗೆ ಒಮ್ಮೆ ಮಹಾಭಾರತದಲ್ಲಿ ಮಾನವೀಯತೆಯನ್ನ ಉಳ್ಳಂತಹ
ಚಾರಿತ್ರ್ಯವನ್ನ ಉಳ್ಳಂತಹವರು ಕಾಣಸಿಗ್ತಾರೆ. ಅಪ್ರಿಯವಾದಂತಹ ಮಾತುಗಳನ್ನ ಆಡಿ ಮಾನವೀಯತೆಯನ್ನ ರೂಢಿಸ್ಕೊಳ್ಳದೇ ಇರುವವರಂತವರು ಕೂಡ ಸಿಗ್ತಾರೆ. ನಾವು ಯಾವಾಗ್ಲೂ ಕೂಡ ಏನ್ ಮಾಡ್ಬೇಕಂತ ಹೇಳಿದ್ರೆ, ಯಾವುದೇ ರೀತಿಯಾದಂತ ಒಂದು ಚಲನಚಿತ್ರ ಆಗಿರಬಹುದು ಅಥವಾ ಧಾರಾವಾಹಿಗಳಾಗಿರಬಹುದು ಅಥವಾ ಒಂದು ಪೌರಾಣಿಕ ಕಥೆಗಳಾಗಿರ್ಬೋದು, ಯಾವಾಗ ನೋಡ್ತೀವೋ ಅಲ್ಲಿ ಈ ರೀತಿಯಾದಂತಹ ಎರಡೂ ಚಾರಿತ್ರ್ಯವನ್ನ ಉಳ್ಳಂತಹವರು ಸಿಗ್ತಾರೆ. ಮೊದಲಿಗೆ ನಾವು ಮಹಾಭಾರತದಲ್ಲಿ ನೋಡೋಣ. ಯುಧಿಷ್ಠಿರನ್ನ ನೋಡ್ಬೋದು. ಅವನ ಮಾನವೀಯತೆ ಎಷ್ಟರ ಮಟ್ಟಿಗೆ ಇತ್ತಂತ ಹೇಳಿದ್ರೆ ನಮ್ಗೆಲ್ಲರಿಗೂ ತಿಳಿಯುತ್ತೆ. ಏನಂತ ಹೇಳಿದ್ರೆ, ಅವರು ಅಂದ್ರೆ ಪಂಚಪಾಂಡವರು ಮತ್ತೆ ದ್ರೌಪದಿ ಇವರೆಲ್ಲರೂ ಕೂಡ ಸ್ವರ್ಗಾರೋಹಣ ಸಮಯದಲ್ಲಿ ಹಿಮಾಲಯ ಪರ್ವತವನ್ನ ಹತ್ತುತ್ತಾ ಇರ್ತಾರೆ. ಹಿಮಾಲಯ ಪರ್ವತವನ್ನ ಹತ್ತುತ್ತಿರ್ಬೇಕಾದ್ರೆ ಮೊದಲಿಗೆ ದ್ರೌಪದಿ ಮರಣವನ್ನಪ್ತಾಳೆ, ಎರಡನೇದಾಗಿ ನಕುಲ ಮರಣವನ್ನಪ್ತಾನೆ, ಮೂರನೆಯದಾಗಿ ಸಹದೇವ ಮರಣವನ್ನಪ್ತಾನೆ. ಹೀಗೆ ಕ್ರಮಶಃ ಅರ್ಜುನ ಭೀಮ ಮರಣವನ್ನ ಅಪ್ತಾರೆ. ಕೊನೆಗೆ ಯುಧಿಷ್ಠಿರ ಒಬ್ನೇ ಸಶರೀರವಾಗಿ ಸ್ವರ್ಗಕ್ಕೆ ಹೋಗ್ತಾ ಇರ್ಬೇಕಾದ್ರೆ ದೇವತೆಗಳು ಬಂದು ಕೇಳ್ತಾರೆ, ಬಾರಪ್ಪ ನಿನ್ನ ಸಶರೀರವಾಗಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ಆಗ ಆ ಯುಧಿಷ್ಠಿರ ಏನಂತಾನೆ ಅಂತ ಹೇಳಿದ್ರೆ, ಇಲ್ಲ ನಾನು ಬರೋದಿಲ್ಲ. ಯಾಕಂತ ಹೇಳಿದ್ರೆ ನಾನು ಯಾವಾಗ ಹಿಮಾಲಯ ಪರ್ವತವನ್ನ ಹತ್ತೋದಕ್ಕೆ ಆರಂಭ ಮಾಡಿದ್ನು ಆಗ ಈ ಒಂದು ನಾಯಿ ನನ್ನ ಹಿಂದೆಯೇ ಹಿಂಬಾಲಿಸ್ತದೆ. ನಾನು ಈ ಒಂದು ನಾಯಿಯನ್ನ ಇಲ್ಲೇ ಬಿಟ್ಟು ಹೋದ್ರೆ ಅದು ನನಗೆ ಧರ್ಮದ ಕಾರ್ಯ ಆಗೋದಿಲ್ಲ. ಆ ಕಾರಣ ಈ ಒಂದು ನಾಯಿಯನ್ನ ನೀವು ಕರ್ತ್ಕೊಂಡು ಹೋಗ್ತೀನಿ ಅಂತ ಒಪ್ಕೊಂಡ್ರೆ ನಾನು ಕೂಡ ಬರ್ತೀನಿ ಅಂತ ಉತ್ತರ ಕೊಡ್ತಾನೆ. ಯಾರು? ಧರ್ಮರಾಯ. ಅದಕ್ಕೆ ದೇವತೆಗಳು ಒಪ್ಪೋದಿಲ್ಲ. ಇಲ್ಲ, ನೀನ್ ಬರೋದಾದ್ರೆ ಒಪ್ಪನೆ ಬಾ, ನಾಯಿನ ಕರ್ಕೊಂಬರೋ ಹಾಗಿಲ್ಲ ಅಂತ ಉತ್ತರ ಕೊಡ್ತಾನೆ. ಆಗ ಧರ್ಮರಾಯನು ಹೇಳ್ತಾನೆ, ಇಲ್ಲ ನಾನು ಹಾಗಾದ್ರೆ ಬರೋದಿಲ್ಲ ಅಂತ ಹೇಳ್ತಾನೆ. ಯಾವಾಗ ದೇವತೆಗಳು ನಾಯನ್ನು ಕರೆದುಕೊಂಡು ಹೋಗಲು ಒಪ್ಕೊಳ್ತಾರೋ ಅಂಗೀಕರಿಸ್ತಾರೋ ಆಗಲೇ ಅವನು ಸಶರೀರವಾಗಿ ಸ್ವರ್ಗಕ್ಕೆ ಹೋಗಕ್ಕೆ ಒಪ್ತಾನೆ. ಇದೇ ರೀತಿಯಾದಂತಹ ಮಾನವೀಯತೆ ನಮ್ಮಲ್ಲೂ ಕೂಡ ಹುಟ್ಟಬೇಕು. ಅವನಿಗೆ ಆ ಮಾನವೀಯ ಗುಣಗಳು ಇಲ್ಲ ಅಂತ ಹೇಳಿದ್ರೆ ಇಂದು ಅವನು ಆದರ್ಶ ವ್ಯಕ್ತಿ ಆಗ್ತಿರ್ಲಿಲ್ಲ. ನಮಗೆ ಅವನ ಹೆಸರನ್ನ ಹೇಳಿ ನಮಗೆ ಬೋಧಿಸಲು ಅಸಾಧ್ಯವಾಗ್ತಿತ್ತು. ಇನ್ನು ಅಮಾನವೀಯ ಗುಣಗಳನ್ನ ಹೊಂದಿರುವವನು ಕೂಡ ಮಹಾಭಾರತದಲ್ಲೇ ಕಾಣಸಿಗುತ್ತಾನೆ. ಉದಾಹರಣೆಗೆ ದುರ್ಯೋಧನನು ಯಾವುದೇ ರೀತಿಯಾದಂತಹ ಸ್ನೇಹ ಭಾವವನ್ನ ಹೊಂದಿರಲಿಲ್ಲ. ಆ ಕಾರಣ ಅರಗಿನ ಮನೆಯಲ್ಲಿ ಪಾಂಡವರನ್ನ ಕೊಲ್ಲಬೇಕು ಅಂತ ಒಂದು ಉಪಾಯವನ್ನ ಮಾಡ್ದ. ಮೋಸದಿಂದ ಜೂಜಾಟವನ್ನ ಆಡಲು ಕರೆದ. ಹಾಗೆ ಯಾವಾಗಲೂ ಸಂಧಾನ ಮಾಡ್ಕೊಳಕ್ ಬಂದಂತಹ ಕೃಷ್ಣನನ್ನ ಬಂಧಿಸಿಟ್ಟ. ಇವೆಲ್ಲವೂ ಕೂಡ ಅಮಾನವೀಯತೆಯನ್ನ ತೋರಿಸುತ್ತೆ. ಅದಕ್ಕೋಸ್ಕರ ಆ ರೀತಿಯಾದಂತಹ ದ್ವಾಪರ ಯುಗದಲ್ಲೇ ಮಾನವೀಯ ಗುಣಗಳಿತ್ತಂತ ಹೇಳಿದ್ರೆ ಈಗಿನ ಕಾಲದಲ್ಲೂ ಅಮಾನವೀಯ ಗುಣಗಳು ಹೆಚ್ಚಾಗಿ ಕಾಣ್ಬರುತ್ತೆ. ಮೊದಲನೇದಾಗಿ ನಾವು ಮಾನವೀಯ ಗುಣಗಳು ಯಾವ್ಯಾವುದು ಅಂತ ಹೇಳಿದ್ರೆ ಸ್ನೇಹ, ಕರುಣೆ, ಹಾಗೆ ಪರೋಪಕಾರ ಮಾಡೋದು, ಬೇರೆಯವರ ಬಗ್ಗೆ ಸುಳ್ಳನ್ನ ಹೇಳ್ದಿರೋದು, ಅಪ್ರಿಯವಾದಂತಹ ಮಾತುಗಳನ್ನ ಆಡದಿರೋದು, ಚಾರಿತ್ರ್ಯವನ್ನ ಶುದ್ಧತೆಯಾಗಿಟ್ಕೊಳ್ಳೋದು, ಯಾವಾಗಲೂ ಭೇದ ಭಾವ ಮಾಡದೇ ಇರೋದು, ಎಲ್ಲರನ್ನೂ ತನ್ನಂತೆಯೇ ಕಾಣುವುದು, ಇವೆಲ್ಲವೂ ಕೂಡ ಮಾನವೀಯ ಗುಣಗಳೇ. ಯಾವಾಗಲೂ ಕೂಡ ದುಡ್ಡು ಹೋದ್ರೂ ಮರಳಿ ಬರುತ್ತೆ. ಆದ್ರೆ ಮಾನವೀಯ ಗುಣಗಳು ನಷ್ಟ ಆಗ್ತಾ ಹೋದ್ರೆ ನಮ್ಮಲ್ಲಿ ಯಾವುದೋ ಒಂದು ವಸ್ತು ಶಾಶ್ವತವಾಗಿ ಕಳೆದುಕೊಂಡ ರೀತಿ ಆಗತ್ತೆ. ಅಕ್ಷೀಣೋ ವಿತ್ತತಃ ಕ್ಷೀಣೋ ವೃತ್ತತಸ್ತು ಹತೋ ಹತಃ ಅಂತ ಮಹಾಭಾರತ ಹೇಳುತ್ತೆ. ಅಂತ ಹೇಳಿದ್ರೆ ವಿತ್ತ ಅಂತ ಹೇಳಿದ್ರೆ ದುಡ್ಡು, ಅರ್ಥ ಅಂತ ಹೇಳಿದ್ರೆ ದುಡ್ಡು. ನಮ್ಮ ದುಡ್ಡು ಏನಾದ್ರೂ ನಷ್ಟ ಆಗದ್ರೆ ಬಡವನಾದರೂ ಪುನಃ ಶ್ರೀಮಂತನಾಗಬಹುದು. ಆದರೆ ಯಾವಾಗ ವೃತ್ತ ಆಚಾರ ವಿಚಾರಗಳಲ್ಲಿ ಮಾನವೀಯತೆಯಲ್ಲಿ ನಾವು ಬಡವರಾಗ್ತೀವೋ ಆಗ ಎಂದೂ ಕೂಡ ಶ್ರೀಮಂತನಾಗಲು
ಸಾಧ್ಯವೇ ಇಲ್ಲ ಅಂತ. ಹಾಗೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಕನ್ನಡಿಯನ್ನ ನೋಡ್ಕೊಳ್ಳೋಣ. ಕನ್ನಡಿ ಯಾವಾಗ್ಲೂ ಕೂಡ ನಮ್ಮ ಪ್ರತಿಬಿಂಬವನ್ನ ತೋರ್ಸತ್ತೆ. ನಾವು ಹೇಗಿದೀವೋ ಹಾಗೆ ತೋರ್ಸತ್ತೆ. ಯಾವಾಗ ಆ ಕನ್ನಡಿಯನ್ನ ನಾವು ವಾರಕ್ಕೊಮ್ಮೆ ಸ್ವಚ್ಛವನ್ನ ಮಾಡೋದಿಲ್ವೋ, ಕನ್ನಡಿಯ ಮೇಲೆ ಧೂಳುಗಳು ಬಂದು ಕೂತ್ಕೊಂಡು ನಮ್ಮ ಮುಖ ಮಂಕಾಗಿ ಕಾಣುತ್ತೆ. ಹಾಗೆ ನಮ್ಮ ಮನಸ್ಸಿನ ಹೊರಭಾಗದಲ್ಲಿ ಅಹಂಕಾರ, ಸ್ನೇಹ ಇಲ್ದೇ ಇರೋದು, ದಾನ ಮಾಡದೇ ಇರೋ ಗುಣ ಎಲ್ಲವೂ ಕೂಡ ಧೂಳಾಗಿ ಬಂದಿದೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಂತ ಹೇಳಿದ್ರೆ ಆ ಧೂಳನ್ನ ನಾವು ತೆಗೆದು ಹೊರಗಟ್ಟಬೇಕು. ಆಗ ಮಾತ್ರ ನಮ್ಮ ಮನಸ್ಸಿನಲ್ಲಿರುವಂತಹ, ನಮ್ಮ ಮಾನವಯಲ್ಲಿರುವಂತಹ ಮಾನವೀಯ ಗುಣಗಳು ಎಚ್ಚೆತ್ತುಕೊಂಡು ನಾವು ಕೂಡ ಮನುಜರಾಗ್ತೀವಿ. ಕನ್ನಡಿ ಅನ್ನೋದು ಬಿದ್ದ ತಕ್ಷಣ ಯಾವತ್ತೂ ಕೂಡ ಕನ್ನಡಿ ಬಿದ್ದದೆ ಅದನ್ನ ಜೋಡ್ಸಕ್ಕಾಗಲ್ಲ. ಹಾಗೆ ಮಾನವೀಯ ಗುಣಗಳನ್ನ ನಾವು ಕಳ್ಕೊಂಡ್ರೆ ಅದನ್ನ ಪುನಃ ಜೋಡಿಸಲು ಅಸಾಧ್ಯ ಆಗತ್ತೆ. ಯಾವಾಗಲೂ ಕೂಡ ಮಾನವೀಯ ಗುಣಗಳಲ್ಲಿ ಅಹಂಕಾರ ಇಲ್ಲದೆ ಇರುವುದು ಕೂಡ ಮಾನವೀಯ ಗುಣ ಆಗತ್ತೆ. ಹಾಗೆ ದಾನವನ್ನ ಮಾಡುವುದು ಕೂಡ ಮಾನವೀಯ ಗುಣಕ್ಕೆ ಬರುತ್ತದೆ. ಇದಕ್ಕೆ ಉದಾಹರಣೆ ಕರ್ಣನನ್ನ ತಗೊಳ್ಬಹುದು. ಒಂದು ದಿನ ಏನಾಗುತ್ತೆ ಅಂತ ಹೇಳಿದ್ರೆ ಅರ್ಜುನ ಮತ್ತೆ ಕೃಷ್ಣ ಸಂವಾದವನ್ನ ಮಾಡ್ತಾ ಇರ್ತಾರೆ. ಅರ್ಜುನ ಹೇಳ್ತಾನೆ, ಇಡೀ ಒಂದು ಜಗತ್ನಲ್ಲಿ, ಇಡೀ ಒಂದು ವಿಶ್ವದಲ್ಲಿ ನನ್ನ ಅಣ್ಣನಾದಂತಹ ಯುಧಿಷ್ಠಿರನೇ ದಾನಶೂರನು, ಅವನೇ ಎಲ್ಲರಿಗೂ ದಾನವನ್ನ ಮಾಡ್ತಾನೆ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇಲ್ಲಪ್ಪ ಅರ್ಜುನ, ಈ ಒಂದು ವಿಶ್ವದಲ್ಲಿ ಜಾಸ್ತಿ ಹೆಚ್ಚು ಅಧಿಕವಾಗಿ ದಾನವನ್ನ ಮಾಡೋರು ಕರ್ಣ ಅಂತ ಹೇಳ್ತಾನೆ. ಅದಕ್ಕೆ ಈ ಒಂದು ವಿಷಯದಲ್ಲಿ ಅರ್ಜುನ ಮತ್ತೆ ಕೃಷ್ಣಂಗೆ ಹೆಚ್ಚಾಗಿ ಸಂವಾದ ನಡೆಯುತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಆಯ್ತಪ್ಪ ಪರೀಕ್ಷೆ ಮಾಡ್ಬರೋಣ ಅಂತ ಹೇಳ್ಕೊಂಡು ಹೋಗ್ತಾರೆ. ಕೃಷ್ಣ ಮುದುಕನ ವೇಷವನ್ನ ಹಾಕ್ತಾನೆ. ಅರ್ಜುನ ಕೂಡ ವೃದ್ಧನ ವೇಷ ಹಾಕೊಂಡು ಮೊದಲು ಯುಧಿಷ್ಠಿರನ ಮನೆಗೆ ಹೋಗ್ತಾರೆ. ಅದು ಮಳೆಗಾಲ ಆಗಿರುತ್ತೆ. ಅವರು ಹೋಗಿ, ನಮಗೆ ಶುಷ್ಕವಾದಂತಹ ಮರದ ತುಂಡುಗಳು ಬೇಕು, ಇದನ್ನ ದಾನ ಮಾಡು ಅಂತ ಯುಧಿಷ್ಠಿರನ ಹತ್ರ ಕೇಳ್ತಾರೆ. ಅವನು ಎಲ್ಲಾ ಕಡೆ ನೋಡ್ತಾನೆ, ಆದ್ರೆ ಕೊನೆಗೆ ಉತ್ತರ ಕೊಡ್ತಾನೆ, ನೋಡ್ರಪ್ಪ, ನಾನು ದಾನ ಮಾಡ್ತೀನಿ, ಆದ್ರೆ ಈ ಒಂದು ಕಾಲ ಮಳೆಗಾಲ ಆಗಿರೋದ್ರಿಂದ ಮರಗಳನ್ನ ಕತ್ತರಿಸಿ ನಿಮಗೆ ಒಣಗಿದಂತಹ ಮರದ ತುಂಡನ್ನ ಕೊಡಕ್ಕೆ ಅಸಾಧ್ಯವಾಗತ್ತೆ. ಅದಕ್ಕೋಸ್ಕರ ಇನ್ನು 2 ತಿಂಗಳ ನಂತರ ನಾನು ಒಣಗಿದ ಮರದ ತುಂಡನ್ನ ದಾನ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆಯ್ತು ಅಂತ ಒಪ್ಕೊಂಡು ಕೃಷ್ಣ ಅರ್ಜುನರು ಕರ್ಣನ ಮನೆಗೆ ಹೋಗಿ ಅದೇ ಕೇಳ್ತಾರೆ. ಕರ್ಣ, ನಮ್ಗೆ ಒಣಗಿದಂತಹ ಮರದ ತುಂಡನ್ನ ದಾನ ಮಾಡು ಅಂತ. ಅವನು ಹೇಳ್ತಾನೆ, ಇದು ಮಳೆಗಾಲ, ಎಲ್ಲೂ ಕೂಡ ಒಣಗಿದಂತಹ ಮರದ ತುಂಡು ಸಿಗೋದಿಲ್ಲ. ಆದ ಕಾರಣ ನನ್ನ ಮನೆಯಲ್ಲಿರುವಂತಹ ಆಸಂದ ಅಂದ್ರೆ ಕುರ್ಚಿ, ಮೇಜು, ಹಾಗೆ ಬಾಗಿಲಾಗಿರ್ಬೋದು, ಇದು ಮರದಿಂದನೇ ಮಾಡಿರುವಂತದ್ದು ಅಂತ ಹೇಳಿ ಆ ಮರವನ್ನೆಲ್ಲ ಕತ್ತರಿಸಿ ಮತ್ತೆ ಅದನ್ನ ತುಂಡು ತುಂಡಾಗಿ ಕತ್ತರಿಸಿ ದಾನವನ್ನ ಮಾಡ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನೋಡಪ್ಪ ಅರ್ಜುನ, ಯುಧಿಷ್ಠಿರ ಹೇಳ್ದ 2 ತಿಂಗಳ ನಂತರ ಕೊಡ್ತೀನಿ ಅಂತ, ಆದ್ರೆ ಕರ್ಣ ಹೇಳ್ತಾ ಈಗಲೇ ಕೊಡ್ತೀನಿ ಅಂತ ದಾನನೂ ಮಾಡ್ದ. ಹೀಗೆ ದಾನದಲ್ಲಿ ಶ್ರೇಷ್ಠ ಕರ್ಣ ಅಂತ ಪ್ರಸಿದ್ಧಿ ಪಡೆದಿದ್ದಾನೆ. ನಾವು ಕೂಡ ದಾನವನ್ನ ಮಾಡಬೇಕು, ಹಾಗೆ ಸ್ನೇಹ ಗುಣವನ್ನ ಹೊಂದಿರಬೇಕು. ಕುಲ 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 ಅಂತ ಬಡಿದಾಡಬಾರ್ದು. ಈ ಒಂದು ವಿಶ್ವ ವಸುದೈವ ಕುಟುಂಬ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಜಾತಿ, ಮತ ಇದ್ಯಾವುದು ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ಯಾವಾಗಲೂ ಯಾವುದೇ ಇದು ಧರ್ಮದವರು, ಇದು ಜಾತಿ ಅಂತ ಮಾಡಬಾರ್ದು. ನಮ್ಮ ಹಿಂದಿನ ಕಾಲದಲ್ಲಿ ನಾವು ನೋಡ್ಬೋದು, ದೇವಸ್ಥಾನಗಳಿಗೆ ಈ ಒಂದು ಜಾತಿಯವರಿಗೆ ಮಾತ್ರ ಒಳಗೆ ಹೋಗಬಹುದು ಅಂತ ಅನುಮತಿ ಇತ್ತು. ಹಾಗಾದ್ರೆ ಬೇರೆಯವರಿಗೆ ಆಚೆಯ ಪಂಕ್ತಿಯಲ್ಲಿ ನಿಂತು ದೇವರ ದರ್ಶನ ಮಾಡುವ ಪದ್ಧತಿ ಇತ್ತು. ಹಾಗಾದ್ರೆ ಅವರು ದೇವರ ಮಕ್ಕಳಲ್ವಾ, ಅವರು ಏನು ದೇವರ ಮಕ್ಕಳಾಗೆ ಹುಟ್ಟಿಲ್ವಾ ಅಂತ ಪ್ರಶ್ನೆಗಳು ಉದ್ಭವ ಆಗತ್ತೆ. ಕನಕದಾಸರು ಹೇಳಿದ್ದಾರೆ, ಕುಲ 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 ಎಂದು ಬಡಿದಾಡಬೇಡಯ್ಯ ಅಂತ ಹೇಳಿದ್ರೆ ಯಾವಾಗಲೂ ಕೂಡ
ಕುಲ ಕುಲ ಅಂತ ಬಡಿದಾಡಬಾರ್ದು. ಇದೇ ಮಾನವೀಯತೆಯ ಲಕ್ಷಣಗಳು. ಒಂದೂರಿನಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜನ್ಗೆ ಇಬ್ರು ಹೆಂಡತಿಯರು, ಪಾರ್ವತಿ ಮತ್ತೆ ಪವಿತ್ರ ಅಂತ. ಪವಿತ್ರ ತುಂಬಾ ಸುಂದರಿಯಾದಂತಹ ಯುವಕಿ, ಆದ್ರೆ ಪಾರ್ವತಿ ಕುರೂಪಿಯಾಗಿರ್ತಾಳೆ. ಆದ ಕಾರಣ ರಾಜ ಪವಿತ್ರನ್ನೇ ಅಧಿಕವಾಗಿ ಪ್ರೀತಿಸ್ತಾ ಇರ್ತಾನೆ. ಹಾಗೆ ಒಂದಿನ ಏನಾಗತ್ತಂತ ಹೇಳಿದ್ರೆ, ಪವಿತ್ರ ಪಾರ್ವತಿಯನ್ನ ಅರಮನೆಯಿಂದ ದೂರ ಹಾಕ್ತಾಳೆ. ನೀನು ಕುರೂಪಿ, ಈ ಒಂದು ಅರಮನೆಗೆ ಬರಬೇಡ ಅಂತ ಹೇಳಿ ದೂರ ಹಾಕ್ತಾಳೆ. ಆ ಒಂದು ಬೇಜಾರಿಂದ ಆ ಪಾರ್ವತಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಹೋಗ್ತಾಳೆ ಕಾಡಿನ ಒಳಗೆ ಹೋಗ್ತಾಳೆ. ಕಾಡಿನ ಒಳಗೆ ಹೋದಾಗ ಒಂದು ಇರುವೆ ಸಿಗತ್ತೆ. ಇರುವೆ ಪಾರ್ವತಿಯನ್ನ ಕೇಳುತ್ತೆ. ಏನಂತ ಕೇಳುತ್ತೆ ಅಂತ ಹೇಳಿದ್ರೆ, ಪಾರ್ವತಿ, ನಿನಗೆ ನಾನು ಏನ್ ಬೇಕಾದ್ರೂ ಕೊಡ್ತೀನಿ, ಆದ್ರೆ ನನಗೆ ನೀನು ನನ್ನ ಗೂಡನ್ನ ತೋರಿಸು ಅಂತ ಇರುವೆ ಕೇಳುತ್ತೆ. ಆಗ ಸ್ನೇಹಮಯಿಯಾದಂತಹ ಪಾರ್ವತಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಇರುವೆಯ ಗೂಡನ್ನ ತೋರಿಸಿ ಮುಂದೆ ಹೋಗ್ತಾಳೆ. ಅನಂತರ ಆನೆ ಸಿಗತ್ತೆ. ಆನೆ ಏನು ಕೇಳುತ್ತೆ ಅಂತ ಹೇಳಿದ್ರೆ, ನನ್ನ ಕಾಲಿಗೆ ಮುಳ್ಳು ಚುಚ್ಚಿದೆ, ಈ ಒಂದು ಮುಳ್ಳನ್ನ ತೆಗಿ ಅಂತ ಬೇಡ್ಕೊಳ್ಳುತ್ತೆ. ಆಗ ಕರುಣಾಮಯಿಯಾದಂತಹ ಪಾರ್ವತಿ ಆ ಮುಳ್ಳನ್ನ ತೆಗೆದು ಮುಂದೆ ಹೋಗ್ತಾಳೆ. ನಂತರ ಗುಲಾಬಿ ಗಿಡ ಸಿಗತ್ತೆ. ಗುಲಾಬಿ ಗಿಡ ಕೇಳುತ್ತೆ, ಪಾರ್ವತಿ, ನನ್ನ ಗಿಡಕ್ಕೆ ನೀರಿರಿದೇನೆ 1 ತಿಂಗಳು ಆಯಿತು, ನನ್ನ ಗಿಡ ಸಾಯುವ ಪರಿಸ್ಥಿತಿಗೆ ಬಂದಿದೆ, ದಯವಿಟ್ಟು ಈ ಒಂದು ಗಿಡಕ್ಕೆ ನೀರನ್ನ ಹಾಕಿ ಹೋಗು ಅಂತ ಕೇಳ್ತಾಳೆ. ಆಗ ಪಾರ್ವತಿ ಕೂಡ ಅದಕ್ಕೆ ನೀರು ಹಾಕಿ ಹೋಗ್ತಾಳೆ. ಕೊನೆಗೆ ಅವಳಿಗೊಂದು ಬಾವಿ ಸಿಗತ್ತೆ. ಬಾವಿ ಹೇಳುತ್ತೆ, 3 ಚೊಂಬು ಅಂದ್ರೆ 3 ಬಿಂದಿಗೆ ನೀರನ್ನ ಹಾಕು ಅಂತ. ಅವಳು ಕೂಡ ಅದನ್ನ ಹಾಕ್ತಾಳೆ. ಆಗ ಆ ಒಂದು ಬಾವಿ ಹೇಳುತ್ತೆ, ನಿನ್ನ ಮುಖವನ್ನ ಇದರಲ್ಲಿ ತೊಳೆದುಕೋ ಅಂತ. ಆಗ ಅದ ಬಾವಿಯ ಮಾತನ್ನ ಕೇಳಿ ಪಾರ್ವತಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಮುಖವನ್ನ ತೊಳ್ಕೊಳ್ತಾಳೆ. ನಂತರ ಅವಾಗ ಅವಳ ಮುಖ ಪೂರ್ಣವಾಗಿ ಸುಂದರ ಉಳ್ಳಂತಹ ಚಂದ್ರನಂತೆ ಆಗತ್ತೆ. ಕೊನೆಗೆ ಆ ಒಂದು ಸುಂದರ ಮುಖವನ್ನ ಇಟ್ಕೊಂಡು ಮರಳಿ ಬರ್ತಿರ್ಬೇಕಾದ್ರೆ ಗುಲಾಬಿ ಗಿಡವು ಅನೇಕ ಗುಲಾಬಿ ಹೂಗಳನ್ನ ಕೊಡುತ್ತೆ. ಅದನ್ನ ಮುಟ್ಕೋತಾಳೆ. ಕೊನೆಗೆ ಅಲ್ಲಿರುವಂತಹ ಆನೆ, ಅಂಬಾರಿ ಮಾಡಿಸ್ತೀನಿ ನಿನಗೆ ಅಂತ ಹೇಳಿ ಆನೆಯ ಮೇಲೆ ಪಾರ್ವತಿಯನ್ನ ಕೂರಿಸ್ಕೊಂಡು ಹೋಗುತ್ತೆ. ಹಾಗೆ ಕೊನೆಗೆ ಇರುವೆ ಸಾಕಾದಷ್ಟು ಹೊಟ್ಟೆ ತುಂಬುವಷ್ಟು ಸಕ್ಕರೆನ ಪಾರ್ವತಿಗೆ ಕೊಡುತ್ತೆ. ಹೀಗೆ ಎಲ್ಲವೂ ಆಭರಣಗಳನ್ನ ಹಾಕೊಂಡು ರಾರಾಜಿಸುತ್ತಾ ಅವಳು ಪುನಃ ತನ್ನ ಗಂಡನ ಮನೆಯಾದ ಅರಮನೆಗೆ ಹೋಗ್ತಾಳೆ. ಅರಮನೆಗೆ ಹೋದಂತಹ ಪಾರ್ವತಿಯನ್ನ ಕಂಡು ಪವಿತ್ರಾಳಿಗೆ ಹೊಟ್ಟೆ ಕಿಚ್ಚು ಹೆಚ್ಚಾಗುತ್ತೆ. ಯಾಕೆ ಅವಳು ನನಗಿಂತ ಸುಂದರಳಾಗಿದ್ದಾಳೆ, ಅವಳಿಗೆ ಯಾವ ರೀತಿಯಾದಂತ ವರ ಸಿಕ್ಕಿರ್ಬೋದು, ನಾನು ಕೂಡ ಅದೇ ರೀತಿಯಾದಂತಹ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ಅವಳು ಕೂಡ ಹೊರಡ್ತಾಳೆ. ಕಾಡಿನ ಒಳಗೆ ಹೋದ ತಕ್ಷಣ ಅಲ್ಲಿ ಇರುವೆ ಸಿಗುತ್ತೆ. ಇರುವೆ ಪವಿತ್ರಾಳಿಗೂ ಅದನ್ನೇ ಕೇಳುತ್ತೆ. ಆದ್ರೆ ಆ ಪವಿತ್ರ ಸಹಾಯ ಮಾಡೋದಿಲ್ಲ, ಮುಂದೆ ನಡೀತಾಳೆ. ಅಹಂಕಾರದಿಂದ ಆನೆಯು ಕೂಡ ಕೇಳುತ್ತೆ, ಸಹಾಯ ಮಾಡೋದಿಲ್ಲ. ದುಷ್ಟ ಬುದ್ಧಿಯಾದಂತಹ ಪವಿತ್ರ ಉಳ್ಳವಂತಹ ಪವಿತ್ರ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಮುಂದೆ ಹೋಗ್ತಾಳೆ. ಹೊಟ್ಟೆ ಕಿಚ್ಚಿಂದ ಹೋದಾಗ ಗುಲಾಬಿ ಗಿಡ ಕೇಳುತ್ತೆ, ನೀರು ಹಾಕು ಅಂತ, ಹಾಕೋದಿಲ್ಲ. ಬಾವಿ ಕೇಳುತ್ತೆ, ನೀರನ್ನ ಹಾಕು ಅಂತ, ಹಾಕೋದಿಲ್ಲ. ಆದ್ರೆ ಮುಖವನ್ನ ಮಾತ್ರ ಸುಂದರ ಆಗಲು ತೊಳ್ಕೊಳ್ತಾಳೆ. ಆಗ ಅವಳ ಮುಖ ಕುರೂಪ ಆಗ್ಬಿಡುತ್ತೆ. ಕುರೂಪಿಯಾದಂತಹ ಪವಿತ್ರ ಮುಂದೆ ಬೇಜಾರಿಂದ ಬರ್ತಿರ್ಬೇಕಾದ್ರೆ ಗುಲಾಬಿ ಗಿಡದಲ್ಲಿರುವಂತಹ ಮುಳ್ಳು ಆ ಪವಿತ್ರಾಳಿಗೆ ಚುಚ್ಚುತ್ತೆ. ಆನೆ ಬದಿಯುತ್ತೆ, ಹಾಗೆ ಇರುವೆ ಕಚ್ಚುತ್ತೆ. ಈ ರೀತಿಯಾದಂತಹ ಕಾರಣಗಳಿಂದ ಪವಿತ್ರ ಕುರೂಪಿಯಾಗ್ಬಿಡ್ತಾಳೆ. ಈ ಒಂದು ಕಥೆಯಿಂದ ನಮ್ಗೇನ್ ನಾವೇನ್ ತಿಳ್ಕೋಬಹುದು ಅಂತ ಹೇಳಿದ್ರೆ, ಈ ಒಂದು ಕಥೆ ಆಗಿರ್ಬೋದು, ಹಾಗೆ ಜೀವನದಲ್ಲಿ ನಾವು ಏನನ್ನ ಕೊಡ್ತೀವೋ ಅದು ನಮಗೆ ಪ್ರತಿಫಲವನ್ನ ಕೊಡುತ್ತೆ. ನೋಡಿ, ಪಾರ್ವತಿ ಮಾಡಿದ್ದು ಒಳ್ಳೆಯ ಸಹಾಯ, ಅವಳಿಗಿದ್ದಿದ್ದು ಸಹಾಯ ಮನೋಭಾವನೆ. ಅದಕ್ಕೆ ಈ ಒಂದು ಪರಿಸರವು ಸಹಾಯವನ್ನ ಮಾಡ್ತು. ಹಾಗೆ ಆ ಪವಿತ್ರ ಏನ್ ಮಾಡಿದ್ಲು,
ಸಹಾಯವನ್ನ ಮಾಡಲಿಲ್ಲ, ದುಷ್ಟ ಬುದ್ಧಿಯನ್ನ ತೋರಿಸಿದ್ಲು. ಈ ಒಂದು ದುಷ್ಟ ಬುದ್ಧಿಯಿಂದ ಪರಿಸರವೂ ಕೂಡ ದುಷ್ಟರಾಗಿಯೇ ಅವಳಿಗೆ ಪ್ರತ್ಯುತ್ತರವನ್ನ ಕೊಡ್ತು. ಹೀಗೆ ನಮ್ಮ ಜೀವನದಲ್ಲಿ ಮಾನವೀಯತೆ ಹೆಚ್ಚಾಗಿ ಇರಬೇಕು. ಹಾಗೆ ಯಾರೊಂದಿಗೂ ಕೂಡ ದ್ವೇಷವನ್ನ ಮಾಡಬಾರ್ದು. ಹೇಗಂತ ಹೇಳಿದ್ರೆ, ನಮ್ಮ ಮನಸ್ಸನ್ನ ಯಾರೊಂದಿಗೂ ಕೂಡ ಜಗಳವನ್ನ ಮಾಡದೆ ನಮ್ಮ ಮನಸ್ಸನ್ನ ಶುದ್ಧೀಕರಣವಾಗಿ ಇಟ್ಕೋಬೇಕು. ಮಾನವೀಯತೆ ಎನ್ನುವುದು ಕೇವಲ 1 ರೂಪಾಯಿಗೆ ಸಿಗುವಂತಹ ಮೌಲ್ಯ ಅಲ್ಲ. ಯಾವಾಗಲೂ ಕೂಡ ಅದನ್ನ ಪ್ರಯತ್ನ ಪೂರ್ವಕವಾಗಿ ನಾವು ಗಳಿಸಿಕೊಳ್ಳಬೇಕಾದಂತಹ ಒಂದು ಸುಂದರವಾದಂತಹ ಬೆಲೆ ಬಾಳುವಂತಹ ವಿಷಯ ಆಗಿರುತ್ತೆ. ಯಾವಾಗಲೂ ಕೂಡ ಮಾನವೀಯತೆಯನ್ನ ನಾವು ಗಳಿಸ್ಕೋಬೇಕಂತ ಹೇಳಿದ್ರೆ ಬೇರೆಯವರನ್ನ ನೋಡಿ ಕಲಿಯೋದಾಗಿರಬಹುದು. ಹಾಗೆಯೇ ನಮ್ಮ ಮನಸ್ಸಿನಲ್ಲಿ ನಾವು ಪರಿವರ್ತನೆಯನ್ನ ಹೊಂದಬೇಕು. ಹಾಗೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಕಥೆ ಪುಸ್ತಕಗಳಲ್ಲಿ ಬರುತ್ತೆ, ಅದನ್ನ ನಾವು ನೋಡಿ ತಿದ್ದಿ ಬುದ್ಧಿ ಹೇಳ್ತಾ ಅಜ್ಜಿ ಹಿರಿಯರು ಹೇಳಿದಂತಹ ಮಾತುಗಳಿಗೆ ನಾವು ಯಾವಾಗ್ಲೂ ಒಕ್ಕೊರಲಿಂದ ನಾವು ಏನ್ ಮಾಡ್ಬೇಕು, ಹಿರಿಯರ ಮಾತುಗಳನ್ನ ಕೇಳಬೇಕು. ಒಂದೂರಲ್ಲಿ ಒಬ್ಳಿರ್ತಾಳೆ, ಅವಳು ಬೇಸಿಗೆ ರಜೆಗಂತ ಅಜ್ಜಿಯ ಮನೆಗೆ ಹೋಗ್ತಾಳೆ. ಅಜ್ಜಿಗೆ ಮನೆಗೆ ಹೋದಂತಹ ಆ ಪುಟ್ಟ ಹುಡುಗಿ, 10 ವರ್ಷದ ಹುಡುಗಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಒಂದು ದಿನ ಅಂಗಡಿಯಿಂದ ಒಂದು ಚಾಕೊಲೇಟನ್ನ ಕಳ್ತನ ಮಾಡಿಕೊಂಡು ಬಂದು ಅಜ್ಜಿಗೆ ಹೇಳ್ತಾಳೆ, ಅಜ್ಜಿ ನೋಡು, ಇವತ್ತು ನಿನ್ನ ದುಡ್ಡನ್ನ ಉಳಿತಾಯ ಮಾಡಿಕೊಂಡು ಬಂದಿದ್ದೇನೆ ನೋಡು ಅಂತ ಹೇಳಿದಾಗ ಅಜ್ಜಿ ಬೈತಾಳೆ. ಯಾವತ್ತೂ ಕೂಡ ಈ ರೀತಿಯಾದಂತಹ ಕಳ್ಳತನವನ್ನ ಮಾಡಬೇಡ ಅಂತ ಬುದ್ಧಿವಾದವನ್ನ ಹೇಳ್ತಾಳೆ. ಆಗ ಆ 10 ವರ್ಷದ ಬಾಲಕಿ ಮಾತನ್ನ ಕೇಳೋದಿಲ್ಲ. ಅಜ್ಜಿಗೆ ಪ್ರತಿ ಉತ್ತರವನ್ನ ಕೊಟ್ಟು ಅಜ್ಜಿಯ ಮನೆಯಿಂದ ಹೊರಡು ಬರ್ತಾಳೆ. ಅವಳು ದೊಡ್ಡ ಕಳ್ಳಿಯಾಗ್ತಾಳೆ. ಮೊದಲು ಚಾಕೊಲೇಟನ್ನ ಕದ್ದಿದ್ದ ಹುಡುಗಿ ಮುಂದೆ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಚಿನ್ನಾಭರಣವನ್ನ ಕದಿಯಲು ಮುಂದಾಗ್ತಾಳೆ. ಈ ರೀತಿಯಾದಂತಹ ಹುಡುಗಿ ಮುಂದೆ ಜೈಲಿಗೆ ಹೋಗಿ ಪಶ್ಚಾತ್ತಾಪವನ್ನ ಪಡುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಈಗ ಒಂದು ಕಥೆನ ಹೇಳ್ತೀನಿ. ಈ ಕಥೆ ಕಳ್ಳತನವನ್ನ ಮಾಡಬಾರ್ದು. ಕಳ್ಳತನ ಅನ್ನೋದು ಮಾನವೀಯವಾದಂತಹ ಗುಣವಲ್ಲ. ಅದು ಯಾವಾಗಲೂ ಕೂಡ ನಮಗೆ ಕೆಟ್ಟದ್ದನ್ನೇ ಮಾಡುವಂತಹ ಕೆಟ್ಟ ಗುಣವಾಗಿದೆ ಅಂತ ತಿಳಿಸ್ಕೊಡುತ್ತೆ. ಒಂದು ಊರಲ್ಲಿ 2 ಇರ್ತಾರೆ. ಅವರು ಶಾಲೆಗೆ ಹೋಗ್ತಾರೆ. ಒಬ್ಬನ ಹೆಸರು ಪ್ರದೀಪ ಅಂತ, ಇನ್ನೊಬ್ಬನ ಹೆಸರು ಪ್ರದೀಪ ಅಂತ ಆಗಿರುತ್ತೆ, ಇನ್ನೊಬ್ಬನ ಹೆಸರು ಪ್ರಕಾಶ ಅಂತ ಆಗಿರುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ, ಇಬ್ರು ಕೂಡ ತುಂಬಾ ಆತ್ಮೀಯ ಸ್ನೇಹಿತರಾಗಿರ್ತಾರೆ. ಅವರು ಪ್ರತಿದಿನ ಶಾಲೆಗೆ ಹೋಗಿ ಸಂಜೆ ಮನೆಗೆ ಬರ್ತಾ ಇರ್ತಾರೆ. ಅವರು ಒಮ್ಮೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೇಸಿಗೆ ಸಮಯ, ಏಪ್ರಿಲ್ ತಿಂಗಳು, ಶಾಲೆ ರಜೆ ಕೊಡುತ್ತೆ. ರಜೆ ಕೊಟ್ಟು ಹಿಂಗೆ ಬರ್ತಾ ಇರ್ಬೇಕಾದ್ರೆ ಅವರು ದೊಡ್ಡ ಮರವನ್ನ ನೋಡ್ತಾರೆ. ಆ ಮರದಲ್ಲಿ ಮಾವಿನಕಾಯಿ ಜಾಸ್ತಿ ಬಿಟ್ಟಿರುತ್ತೆ. ಇಬ್ರು ಕೂಡ ಕಿತ್ಕೋತಾರೆ. ಏನಕ್ಕಂತ ಹೇಳಿದ್ರೆ, ತನ್ನ ತಾಯಿಗೆ ಕೊಡ್ಬೇಕು ಅಂತ. ಅವರಿಬ್ರು ಕಿತ್ಕೊಂಡು ತನ್ನ ತಾಯಿಗೆ ಕೊಡ್ಬೇಕಂದ್ರೆ ಪ್ರಕಾಶನ ತಾಯಿ ಹೇಳ್ತಾಳೆ, ಹೊಡೆದು ಹೇಳ್ತಾಳೆ, ನೀನು ಎಂದೂ ಕೂಡ ನನಗೆ ಈ ರೀತಿಯಾದಂತಹ ಕಳ್ಳತನವನ್ನ ಮಾಡಿದಂತಹ ಮಾವಿನ ಹಣ್ಣು ನನಗೆ ಬೇಡ, ಇನ್ಮೇಲೆ ತರಬೇಡ ಅಂತ ಹೊಡೆದು ಬುದ್ಧಿವಾದವನ್ನ ಹೇಳ್ತಾಳೆ. ಆದ್ರೆ ಪ್ರದೀಪನ ಆ ತಾಯಿ ಇರ್ತಾಳಲ್ವಾ, ನನಗೆ ಪ್ರೀತಿಯಿಂದ ನನ್ನ ಮಗ ತಂದ್ಕೊಟ್ಟ ಅಂತ ತಿಂತಾಳೆ. ಆ ಮಗ ಪ್ರದೀಪ ಮರುದಿನ 2 ಮಾವಿನ ಹಣ್ಣ ಕೇಳ್ತಾನೆ. ಮೂರನೇ ದಿನ 4ನೇ ಮಾವಿನ ಹಣ್ಣು ಕೇಳ್ತಾನೆ. 5ನೇ ದಿನ 10 ಮಾವಿನ ಹಣ್ಣುಗಳನ್ನ ಕೇಳ್ತಾನೆ. ಆದ್ರೂ ಕೂಡ ತಾಯಿ ಏನೂ ಅನ್ನೋದಿಲ್ಲ. ಈ ಒಂದು ಗುಣ ಏನಾಗುತ್ತೆ ಅಂತ ಹೇಳಿದ್ರೆ, ಮೊಳಕೆ ಹೊಡೆದು ಮೊಳಕೆಯೊಡೆದು ಮುಂದೆ ದೊಡ್ಡ ಕಳ್ಳನಾಗಿ ಪರಿವರ್ತನೆ ಆಗ್ತಾನೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ಯಾವಾಗ ಒಳ್ಳೆ ಬುದ್ಧಿಗಳನ್ನ ನಾವು ಕಲಿತಾ ಹೋಗ್ತೀವೋ ಆಗ ಮಾತ್ರ
ಮಾತ್ರ ಆದರ್ಶಪ್ರಾಯರಾಗ್ತೀವಿ. ಯಾವಾಗ ನಾವು ಈ ರೀತಿಯಾದಂತಹ ಕಳ್ಳತನ ಆಗಿರಬಹುದು, ದಯೆ ಇಲ್ಲದಿರುವಂತಹ ಒಂದು ಸಂಗತಿಯಾಗಿರಬಹುದು, ಈ ರೀತಿಯಾದಂತಹ ಮನುಷ್ಯತ್ವದ ಸಂಗತಿಯೇ ಇಲ್ಲದಿರುವಂತಹ ಒಂದು ವಿಷಯಗಳನ್ನ ಕಲಿತಾ ಹೋಗ್ತೀವೋ ನಾವು ಕೂಡ ದುಷ್ಟರಾಗಿಯೇ ಪರಿವರ್ತನೆಯಾಗ್ತೀವಿ. ಒಮ್ಮೆ ಒಂದಿನ ಏನಾಗುತ್ತೆ ಅಂತ ಹೇಳಿದ್ರೆ, ಇಬ್ರು ಬಾಲಕಿಯರು ಹೋಗ್ತಾ ಇರ್ತಾರೆ. ಆ ಬಾಲಕಿಯರು ಹೋಗ್ತಾ ಇರ್ಬೇಕಾದ್ರೆ ಒಂದು ನಾಯಿ ಬರುತ್ತೆ. ಆಗ ನಾಯಿ ಆ ಇಬ್ರು ಬಾಲಕಿಯರಿಗೂ ಯಾವ ರೀತಿಯಾದಂತಹ ತೊಂದರೆಯನ್ನು ಮಾಡಿರೋದಿಲ್ಲ. ಆದ್ರೆ ಇಬ್ಬರು ಬಾಲಕಿಯರು ಕೂಡ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಲ್ಲನ್ನ ತೆಗೆದುಕೊಂಡು ಆ ನಾಯಿಯ ಮೇಲೆ ಬಿಸಾಡ್ತಾರೆ. ಆ ನಾಯಿ ಆ ಒಂದು ಏಟನ್ನ ತಾಳಲಾರದೆ ಓಡಿ ಹೋಗ್ಬಿಡತ್ತೆ. ಈ ರೀತಿಯಾದಂತಹ ದಯೆ ಇಲ್ಲದಿರುವಿಕೆಯನ್ನ ನಾವು ಯಾವತ್ತೂ ಕೂಡ ರೂಢಿಸ್ಕೊಳ್ಬಾರ್ದು. ಯಾವತ್ತು ನಾವು ರೂಢಿಸ್ಕೊಳ್ತೀವೋ ಅವತ್ತೇ ನಾವು ಕೆಟ್ವಿ ಅಂತ ಅರ್ಥ ಆಗತ್ತೆ. ಏನೇ ಒಂದು ವಿಷಯವು ನಮ್ಮ ಮನಸ್ಸಿಗೆ ಬಂದರೂ ಕೂಡ ಯಾರನ್ನೂ ಕೂಡ ದ್ವೇಷಿಸಬಾರದು. ಯಾಕಂತ ಹೇಳಿದ್ರೆ ಒಂದು ಉಕ್ತಿ ಇದೆ, ಶತ್ರುದೇವೋ ಭವ ಅಂತ. ಯಾರು ನಮಗೆ ದ್ವೇಷವನ್ನ ಮಾಡ್ತಾರೋ ಅವರನ್ನ ನೋಡಿ ನಾವು ಅವರಿಗಿಂತ ಮೇಲಾಗಿ ಬೆಳಿಬೇಕು ಅಂತ ಅನ್ಕೊಳ್ಳೋ ಕಾರಣ ನಾವು ಅವರಿಗಿಂತ ಮೇಲಾಗಿ ಬೆಳಿತೀವಿ. ಯಾವಾಗ ನಾವು ದ್ವೇಷಿಸುತ್ತೇವೋ ನಮ್ಮಲ್ಲಿ ಮಾನವೀಯ ಗುಣಗಳು ಕುಂದುತ್ತಾ ಬರುತ್ತೆ. ಅದಕ್ಕೆ ಒಂದು ಕನ್ನಡದಲ್ಲಿ ಉಕ್ತಿ ಇದೆ, ದ್ವೇಷವು ದ್ವೇಷಿಯನ್ನು ಸುಡದೆ ಬಿಡದು ಅಂತ. ಯಾವಾಗ ನಾವು ಹೆಚ್ಚಾಗಿ ಒಬ್ಬರನ್ನ ದ್ವೇಷ ಮಾಡ್ತೀವೋ ಆ ದ್ವೇಷ ನಮ್ಮನ್ನೇ ಸುಟ್ಟು ಹಾಕುತ್ತೆ ಅಂತ. ಆ ಕಾರಣ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಅನೇಕ ಮಾನವೀಯ ಗುಣಗಳನ್ನ ನಾವು ದಿನಕ್ಕೊಂದು ಅರ್ಜಿಸ್ಕೊಳ್ತಾ ಹೋಗ್ಬೇಕು. ಅದಕ್ಕೆ ಶಾರದಾ ದೇವಿಯವರು ಬರೆದಿರುವಂತಹ ಮೂಲ ಉಕ್ತಿಗಳಾಗಿರಬಹುದು, ವಿವೇಕಾನಂದರ ಜೀವನ ಚರಿತ್ರೆಯಿಂದ ಈ ಒಂದು ಮಾನವೀಯ ಮೌಲ್ಯಗಳು ಹೆಚ್ಚಾಗಿ ಬರುತ್ತೆ. ಹಾಗೆ ನಾವು ಎಲ್ಲರಿಗೂ ಪ್ರೀತಿ ಹಂಚೋಣ. ಯಾವಾಗ ಪ್ರೀತಿಯನ್ನ ಹಂಚುತ್ತೀವೋ ಆಗ ಮಾತ್ರ ನಮ್ಮ ಮಾತನ್ನ ಎಲ್ಲರೂ ಕೇಳ್ತಾರೆ. ಯಾವಾಗಲೂ ನಾವು ಮುಖವನ್ನ ಸಿಂಡರಿಸಿಕೊಂಡು ಅವರು ನಮಗೆ ಆಗದವರು ಅಂತ ಯಾವಾಗ ನಾವು ಹೇಳ್ತೀವೋ ನಮ್ಮ ಮಾತಿಗೆ ಬೆಲೆ ಇರೋದಿಲ್ಲ. ಯಾವಾಗ ನಾವು ಪ್ರೀತಿ ಹಂಚುತ್ತಾ ಪ್ರೀತಿಯನ್ನ ಪಡಿತೇವೋ, ಟೇಕ್ ರೆಸ್ಪೆಕ್ಟ್ ಗಿವ್ ರೆಸ್ಪೆಕ್ಟ್ ಅಂತ ಇದೆ. ನಾವು ಗೌರವವನ್ನ ಕೊಡ್ಬೇಕು, ಗೌರವವನ್ನ ತಗೋಬೇಕು. ಈ ರೀತಿಯಾದಂತಹ ಅನೇಕ ಮಾನವೀಯ ಮೌಲ್ಯವಾದಂತಹ ಗುಣಗಳನ್ನ ನಮ್ಮ ಜೀವನದಲ್ಲಿ ಅರ್ಜಿಸಿಕೊಳ್ಳುತ್ತಾ ಶ್ರೇಷ್ಠ ವ್ಯಕ್ತಿಗಳಾಗೋಣ ಅಂತ ಹೇಳ್ತಾ, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯನ್ನ ಮಾಡ್ತಾ ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ನೀಡ್ತೇನೆ. ಧನ್ಯವಾದಗಳು.